ನೀ ಕರೆತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆ ತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆ ತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆ ತಾರೆ ಗೊಲ್ಲರ ಮನೆಯೊಳಗೆ ಗೊಲ್ಲರ ಮನೆಯೊಳಗೆ ಇದ್ದ ಪಾಲ್ ಮೊಸರ ಗೊಲ್ಲರ ಮನೆಯೊಳಗೆ ಇದ್ದ ಪಾಲ್ ಮೊಸರ ಮೆಲ್ಲನೆ ಮೆಲ್ಲುವ ಮೆಲ್ಲನೆ ಮೆಲ್ಲುವ ವಲ್ಲಭರಾಯನ ನೀರೇ ನೀ ಕರೆತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆತಾರೆ ಯಾದವರಾಯನ ಆದರಿಸಿದನ ಯಾದವರಾಯನ ಆದರಿಸಿದನ ವೇದ ವೇದಾಂತನ ಯಾದವ ಪ್ರಿಯನ ವೇದ ವೇದಾಂತನ ಯಾದವ ಪ್ರಿಯನ ವರಗೌರಿಪುರದಲ್ಲಿ ವರಗೌರಿಪುರದಲ್ಲಿ ವಾಸವಾಗಿಹನ ವರಗೌರಿಪುರದಲ್ಲಿ ವಾಸವಾಗಿಹನ ವರದ ಪುರಂದರ ವರದ ಪುರಂದರ ವಿಠಲಾರಾಯನ ನೀರೇ ನೀ ಕರೆತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆತಾರೆ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಹಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಜ್ಯೋತಿರ್ಮಯವಾಗಿ ಎಲ್ಲೆಲ್ಲೂ ತುಂಬಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಜ್ಞಾನ ವಿಜ್ಞಾನ ತೃಪ್ತಾತ್ಮರಾಗಿ ಬೆಳಗುತ್ತಿರುವ
ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 83ನೆಯ ಕುಸುಮವನ್ನು ಶ್ರೀಕೃಷ್ಣ ಪ್ರಭುವಿನ ಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. ಈ ಹಿಂದಿನ ಜನ್ಮದ ಅಭ್ಯಾಸಗಳು ಮುಂದಿನ ಜನ್ಮಕ್ಕೆ ಅನುವೃತ್ತವಾಗುತ್ತವೆ. ಆಗ ಮುಂದೆ ಸಾಗ್ತಾನೆ ಯೋಗಿ. ಅವನು ಶಬ್ದಬ್ರಹ್ಮವನ್ನು ಮೀರಿ ಪರಂಬ್ರಹ್ಮವನ್ನು ಹೋಗಿ ಮುಟ್ತಾನೆ. ಅಂದರೆ ಒಳಗಡೆ ಬೆಳಗುವ ಬೆಳಕನ್ನು ಸೇರ್ತಾನೆ ಅನ್ನುವ ಅಂಶವನ್ನು ಅನುಸಂಧಾನ ಮಾಡಿದ್ದೀವಿ. ಅದರ ಮುಂದಿನ ಶ್ಲೋಕ 45. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಒಬ್ಬ ತುದಿಯನ್ನು ತಲುಪಬೇಕಾದರೆ, ಶ್ರೇಷ್ಠವಾದಂತಹ ಬ್ರಹ್ಮಾನುಭವ ರೂಪವಾದ ಅನುಭವಕ್ಕೆ ಮುಟ್ಟಬೇಕಾದ್ರೆ ಏನೇನು ಅವನಲ್ಲಿ ಸೇರ್ಕೋಬೇಕಾಗತ್ತೆ, ಇರಬೇಕಾಗತ್ತೆ ಅನ್ನುವ ಬಗ್ಗೆ ಶ್ರೀಕೃಷ್ಣ ಪ್ರಭು ಒಂದು ಪರಿಚಯವನ್ನು ಕೊಡ್ತಾ ಇದ್ದಾನೆ. ಪ್ರಯತ್ನದಿಂದ ಯತಮಾನಃ ಯೋಗಿ, ಅಭ್ಯಾಸ ಮಾಡುವಂತಹ ಯೋಗಿಯು ಸಂಶುದ್ಧ ಕಿಲ್ಬಿಷಃ ಪಾಪಗಳನ್ನೆಲ್ಲ ತೊಳೆದುಕೊಂಡವನಾಗಿ ಅನೇಕ ಜನ್ಮ ಸಂಸಿದ್ಧ ಅನೇಕ ಜನ್ಮಗಳ ಅಭ್ಯಾಸದಿಂದ ಚೆನ್ನಾಗಿ ಸಿದ್ಧಿಯನ್ನು ಪಡೆದವನಾಗಿ ತತಃ ಅದರಿಂದ ಪರಾಂಗತಿಂ ಯಾತಿ ಪರಮಶ್ರೇಷ್ಠವಾದ ಗತಿಯನ್ನು ಪಡೆಯುತ್ತಾನೆ, ಹೊಂದುತ್ತಾನೆ. ಪ್ರಯತ್ನ ತೀವ್ರವಾಗಿ ಇರಬೇಕು, ಪಾತಕಗಳು ತೊಳೆದು ಹೋಗಬೇಕು, ಅನೇಕ ಜನ್ಮಗಳ ಸಾಧನೆ ಬೇಕಾಗುತ್ತೆ. ಇವೆಲ್ಲವೂ ಸೇರಿದಾಗ ಒಂದು ಉತ್ಕೃಷ್ಟವಾದ ಗತಿ ಒಬ್ಬನಿಗೆ ಲಭ್ಯವಾಗುತ್ತೆ ಅನ್ನೋದು ಒಟ್ಟು ಮಾತಿನ ಆಶಯ. ಈಗ ಅಲ್ಲಿರುವ ಒಂದೊಂದೇ ಪದವನ್ನು ಸ್ವಲ್ಪ ಮಟ್ಟಿಗೆ ಭಾವಿಸೋಣ. ಪ್ರಯತ್ನಾದ್ಯತಮಾನಸ್ತು, ಪ್ರಯತ್ನಪೂರ್ವಕವಾಗಿ ಒಂದು ಸಾಧನಾ ಅನ್ನುವ ಕರ್ಮದಲ್ಲಿ, ಅಭ್ಯಾಸವೆಂಬ ಕರ್ಮದಲ್ಲಿ ತೊಡಗಿರಬೇಕು ಅಂತ, ಪ್ರಯತ್ನಪೂರ್ವಕವಾಗಿ ತೊಡಗಿರಬೇಕು ಅಂತನ್ನುವಾಗ ಒತ್ತಿ ಹೇಳ್ತಾ ಇರುವ ಜಾಗ ಇದು. ಎಷ್ಟೋ ಸಂದರ್ಭದಲ್ಲಿ ನಾವು ಅಭ್ಯಾಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ. ನಾವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಅಂದರೆ 25 ವರ್ಷದಿಂದ ಮಾಡ್ತಾಯಿದ್ದೀವಿ ಅಂತ. ಹೇಗೆ ಅಭ್ಯಾಸ ಮಾಡ್ತಾಯಿದ್ದೀರಿ ಅಂದರೆ ಬಿಡುವಾದಾಗ ಸ್ವಲ್ಪ ಯಥಾಶಕ್ತಿ ಎಷ್ಟಾಯಿತು ಅಷ್ಟು ಮಾಡ್ತಾಯಿದ್ದೀವಿ. ಇದೇ ನೀತಿಯನ್ನು ಬೇರೆ ಎಲ್ಲ ಕೆಲಸಕ್ಕೂ ಅನ್ವಯ ಮಾಡಿದ್ರೆ ಆಗುತ್ತಾ? ಯಾವುದೋ ಒಂದು ಅಡುಗೆ ಮಾಡಬೇಕು ಅಂತಿದೆ, ಆಗಲೂ ಇದೇ ನೀತಿಯನ್ನು ಇಟ್ಕೊಳ್ಳೋಕ್ಕಾಗತ್ತಾ? ಒಲೆ ಹಚ್ಚಿದ್ದೀನಿ, ಸ್ವಲ್ಪ ಬಿಡುವಾದಾಗ ಒಲೆ ಮೇಲೆ ಪಾತ್ರೆ ಇಡ್ತೀನಿ, ಇಟ್ಟು ಬಿಡುವಾದಾಗ ಸ್ವಲ್ಪ ನೀರು ಹಾಕ್ತೀನಿ, ಆಮೇಲೆ ಯಾವಾಗಲೂ ಅಕ್ಕಿ ಹಾಕ್ತೀನಿ, ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಕಾರ್ಯಗಳಿದೆ ಆ ಕಡೆ ಹೋಗ್ತೀನಿ, ಬಂದು ಅನಂತರದಲ್ಲಿ ಕೆಳಗಡೆ ಇಳಿಸ್ತೀನಿ. ಹೀಗೆ ಮಾಡಿದ್ರೆ ಒಂದು ಅನ್ನನ ವ್ಯವಸ್ಥಿತವಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತಾ? ಆಗಲ್ಲ. ಯಾಕೆ ಅಂತ ಕೇಳಿದ್ರೆ ಅದಕ್ಕೊಂದು ವಿಧಿ ವಿಧಾನ ಅಂತಿದೆ. ಅಲ್ಲಿ ಒಂದು ನೈರಂತರ್ಯ ಬೇಕಾಗತ್ತೆ. ಅದು ಅಂದರೆ ಒಂದರ ನಂತರ ಒಂದು ವ್ಯವಸ್ಥಿತವಾಗಿ ಕಾರ್ಯ ನಡೆದಾಗ ಒಂದು ಅಡುಗೆ ವ್ಯವಸ್ಥಿತವಾಗಿ ಆಯಿತು ಅಂತ ಹೇಳ್ಬೋದು. ಇದು ಅಲ್ಲೊಂದು ಕಡೆಗಲ್ಲ, ಎಲ್ಲ ಕಡೆಗೂ. ಒಂದು ಬೀಜ ನೆಟ್ಟು ಕೃಷಿ ಮಾಡಬೇಕು ಅಂತ ಹೊರಟ್ರೆ ಭೂಮಿಯನ್ನು ಹದ ಮಾಡುವಂತಹದ್ದೊಂದು ಕಾರ್ಯ, ಕಾಲವನ್ನು ಕಾದು ಬೀಜವನ್ನು ಬಿತ್ತೋದೊಂದು ಕಾರ್ಯ, ಅದಾದ ನಂತರದಲ್ಲಿ ಬೆಳೆಗೆ ಪಕ್ಕದಲ್ಲಿ ಕಳೆಯೂ ಬೆಳೀತಾ ಹೋಗುತ್ತೆ, ಕಳೆಯನ್ನು ತೆಗೆಯೋದೊಂದು ಕಾರ್ಯ,
ನೀರು ಗೊಬ್ಬರ ಒದಗಿಸೋದು ಕಾರ್ಯ, ಹೊರಗಡೆಯಿಂದ ರಕ್ಷಣೆ ಮಾಡುವಂತಹದ್ದು ಕಾರ್ಯ, ಇಷ್ಟೆಲ್ಲ ಮಾಡಿದ್ರೂ ಎಷ್ಟೋ ಕಾಲ ಕಾಯಬೇಕಾಗುತ್ತೆ, ಆಗ ಫಲ ಬರುತ್ತೆ ಅಷ್ಟೇ. ಅಲ್ಲಿವರೆಗೆ ಕ್ರಮಕ್ರಮವಾಗಿ ಒಂದೊಂದು ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಹೋದರೂ ಮಾತ್ರ ತುದಿ ತಲುಪೋಕ್ಕಾಗತ್ತೆ, ಬೆಳೆ ಬೆಳೆಯೋಕ್ಕಾಗತ್ತೆ, ಇಲ್ಲೋರ ಸಾಧ್ಯವಾಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಯೋಗ ಸಾಧಕರು ಅಂತ ಹೇಳಿಕೊಂಡ್ರೂ ಹೇಗೆ ಯೋಗ ಸಾಧನೆ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ನಮಗೆ ಫಲ ಸಿಗುತ್ತೆ. ಅದನ್ನೇ ಪತಂಜಲಿಗಳು ಹೇಳುವಾಗ ತತ್ರ ಸ್ಥಿತೋ ಯತ್ನೋಭ್ಯಾಸ ಅಂತ ಒಂದು ಸೂತ್ರದಲ್ಲಿ, ತತ್ರ ಸ್ಥಿತವು ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದ ಸ್ಥಿತಿ, ಯಾವ ಸ್ಥಿತಿ ಉಳ್ಕೊಂಡ್ರೆ ಅದರ ಪರಿಣಾಮವಾಗಿ ಒಳಗಡೆ ಇರೋ ಭಗವಂತನನ್ನು ನೋಡೋಕ್ಕಾಗತ್ತೋ ಆ ಸ್ಥಿತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಯತ್ನ, ಪ್ರತಿನಿತ್ಯವೂ ಒಂದು ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನಕ್ಕೆ ಅಭ್ಯಾಸ ಅಂತ ಹೆಸರು. ಪ್ರತಿನಿತ್ಯವೂ ಮಾಡಬೇಕು. ಪ್ರತಿನಿತ್ಯ ಒಮ್ಮೆ ಮಾತ್ರ ಮಾಡಿದ್ರೆ ಸಾಕಾಗಲ್ಲ, ಎರಡಾವರ್ತಿ ಮಾಡಬೇಕಾದೀತು. ಎರಡು ಆವರ್ತಿ ಮಾಡಿದರೂ ಸಾಕಾಗದೆ ಹೋಗ್ಬೋದು, ಮೂರಾವರ್ತಿ, ನಾಲ್ಕಾವರ್ತಿ ಹೀಗೆಲ್ಲ ಮಾಡೋದುಂಟು. ಪ್ರಾತಃ ಕಾಲ, ಮಧ್ಯಾಹ್ನ, ಸಂಜೆ, ನಡುರಾತ್ರಿ ಹೀಗೆಲ್ಲ ತೀವ್ರವಾದ ಸಾಧಕರು ಅಭ್ಯಾಸ ಮಾಡ್ತಾರೆ. ಹಾಗಲ್ಲದೆ ಹೋದರೆ ಪ್ರಾತಃ, ಮಧ್ಯಾಹ್ನ, ಸಾಯಂಕಾಲ ಅದೂ ಆಗಲ್ಲ, ಪ್ರಾತಃ ಸಾಯಂಕಾಲ ಹೀಗೆ ಅಭ್ಯಾಸ ಮಾಡ್ಕೋತ ಹೋದಾಗ, ಯಾಕೆಂದರೆ ಒಂದು ಅಭ್ಯಾಸ ಮಾಡಿದ್ರೆ ಅದರ ಫಲಿತಾಂಶ ಎಷ್ಟು ಕಾಲದವರೆಗೆ ಇರುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಒಂದು ಔಷಧ ತೊಗೊಂಡ್ರೆ ಒಂದು ಸರಿ ತೊಗೊಂಡ್ರೆ ಮುಗಿದೋಯ್ತು ಅಂತಿಲ್ಲ, ಬೆಳಗ್ಗೆ ತೊಗೊಳ್ರಿ ಮತ್ತು ಮಧ್ಯಾಹ್ನ ತೊಗೊಳ್ಳಿ ಮತ್ತು ಸಾಯಂಕಾಲ ತೊಗೊಳ್ಳಿ. ಯಾಕೆ? ಒಂದು ಸಾರಿ ತೊಗೊಂಡು ಔಷಧದ ಪರಿಣಾಮ 4 ಗಂಟೆನೋ 6 ಗಂಟೆನೋ ಇರುತ್ತೆ. 6 ಗಂಟೆ ಕಳೆದ ಕೂಡಲೇ ಪುನಃ ಮತ್ತೆ ಪ್ರಕೃತಿನಲ್ಲಿ ರೋಗದ ಲಕ್ಷಣಗಳು ಮತ್ತೆ ಉಲ್ಬಣವಾಗುತ್ತೆ. ಹಾಗಾಗದೇ ಇರಬೇಕಾದ್ರೆ ಇನ್ನೊಮ್ಮೆ ಔಷಧವನ್ನು ತೊಗೋಬೇಕೋ ಇಲ್ವೋ? ಅದೇ ರೀತಿಯಲ್ಲಿ ಇಲ್ಲೂ ಸಹ ಅಭ್ಯಾಸ ನಿರಂತರವಾಗಿ ನಡೀಬೇಕು. ಅದನ್ನೇ ಮುಂದಿನ ಸೂತ್ರದಲ್ಲಿ ಪತಂಜಲಿಗಳು ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಆಸೇವಿತ ದೃಢಭೂಮಿ ಎಂಬುದಾಗಿ ಹೇಳಿದರು. ಆ ಅಭ್ಯಾಸವೆಂಬುದು ದೃಢಭೂಮಿ ಅಂದರೆ ಬಲಿಷ್ಠವಾಗಿ ನೆಲೆ ನಿಲ್ಲಬೇಕಾದ್ರೆ, ದೃಢವಾದ ಭೂಮಿಕೆ ಉಳ್ಳದ್ದಾಗಿ ಆಗಬೇಕಾದ್ರೆ ಏನೇನು ಬೇಕು ಅಂತ ಕೇಳಿದರೆ ದೀರ್ಘಕಾಲ ಪ್ರಯತ್ನ ಬೇಕು. ದೀರ್ಘಕಾಲ ಅಂದರೆ ಎಷ್ಟು ಅಂತ ಕೇಳಿದರೆ ಅದು ಯಾರೋ ಒಬ್ಬ ಉತ್ತಮ ಪ್ರಕೃತಿಗೆ 6 ತಿಂಗಳು ಬೇಕಾದಷ್ಟು ಆಗ್ಬೋದು, ಇನ್ನೊಬ್ಬನಿಗೆ 6 ವರ್ಷ ಸಾಕಾಗೋಲ್ಲ ಅನ್ನೋ ಪರಿಸ್ಥಿತಿ ಬರ್ಬೋದು, ಇನ್ನೊಬ್ಬನಿಗೆ 12 ವರ್ಷ ಬೇಕಾಗ್ಬೋದು, ಇನ್ನೊಬ್ಬನಿಗೆ ಇಡೀ ಜನ್ಮ ಬೇಕಾಗ್ಬೋದು. ಯಾಕೆ ಅಂದರೆ ಅವನ ಮೈ ಈಗ ಏನಾಗಿದೆ, ವಂಶಗಳಲ್ಲಿ ಅನೇಕ ಪರಿವರ್ತನೆಗಳಾಗ್ತಾ ಆಗ್ತಾ ಆಗ್ತಾ ಅನೇಕ ಪಾಪಗಳೂ ಸೇರ್ಕೋತ ಹೋದಾಗ ಅವನ ಸ್ವರೂಪ ಪೂರ್ತಿ ವ್ಯತ್ಯಾಸ ಆಗಿರುತ್ತೆ. ಅವನಾಗಿಲ್ಲ ಅವನು. ಅಂಥ ಪರಿಸ್ಥಿತಿ ಇದ್ದಾಗ ಅದನ್ನೆಲ್ಲ ಪರಿವರ್ತನೆ ಮಾಡ್ಕೋಬೇಕಾದ್ರೆ ದೀರ್ಘಕಾಲ ಬೇಕಾಗುತ್ತೆ. ಆದ್ದರಿಂದ ಅಭ್ಯಾಸ ಅನ್ನೋದು ದೀರ್ಘಕಾಲ ಇರಬೇಕು. ನೈರಂತರ್ಯ, ನಿರಂತರವಾಗಿ ಅಂದರೆ ಇವತ್ತು ಮಾಡಿದೆ, ನಾಳೆನೂ ಮಾಡಿದೆ, ನಾಡ್ದೂ ಮಾಡಿದೆ, ಇವತ್ತು ಬೆಳಗ್ಗೆನೂ ಮಾಡಿದೆ, ಸಂಜೆನೂ ಮಾಡಿದೆ, ಈ ರೀತಿಯಲ್ಲಿ ನಿರಂತರವಾಗಿ ಅದು ಸಾಗಬೇಕು. ಮಧ್ಯದಲ್ಲಿ ವಿಚ್ಛಿತ್ತಿ ಬರಬಾರ್ದು, ಅಂದರೆ ಕಡಿದು ಹೋಗಬಾರ್ದು. ಅಭ್ಯಾಸ ಕಡಿದು ಹೋದರೆ ಪ್ರಕೃತಿ ಪುನಃ ಹಿಂದಕ್ಕೆ ಹೊರಟೋಗುತ್ತೆ, ಬದಲಾವಣೆ ಆಗ್ತಾ ಇದೆ, ಅನೇಕ ಅನುಕೂಲತೆಗಳಾಗ್ತಾ ಇದೆ, ಪೂರ್ತಿ ಹಿಂದಕ್ಕೆ ಹೊರಟೋಗುತ್ತೆ. ಆಗಾಗ ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದರೆ ಯಾವಾಗ ತುದಿ ತಲುಪೋದು ಆಗೋದಿಲ್ಲ. ನೈರಂತರ್ಯ ಸತ್ಕಾರ ಅಂದರೆ ಸರಿಯಾದ ವಿಧಿ ವಿಧಾನ, ಅದ್ರ ಜೊತೆಗೆ ಒಂದು ಗೌರವ. ಆ ಯಾವುದೋ ಒಂದು ಟೆಕ್ನಿಕ್ ಉಪಾಯವನ್ನು ಕೊಟ್ಟಿದ್ದರೆ ಇದನ್ನು ಬೆಳೆಸ್ಕೊಂಡು ಹೋಗಪ್ಪ, ನಿತ್ಯ ಮಾಡು ಅಂತ ಹೇಳಿದರೆ ಅದ್ರ ಬಗ್ಗೆ ಒಂದು ಗೌರವ ಇರಬೇಕು. ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಅವ್ರು ಹೇಗೆ ಹೇಳ್ಕೊಟ್ಯಾರೋ ಹಾಗೆ ಮಾಡಬೇಕು. ಗುರುಮುಖೇನ ಏನು ಉಪದೇಶ ಬಂದಿದೆಯೋ, ಯಾರು ಸರಿಯಾಗಿ ಆತ್ಮಮಾರ್ಗವನ್ನು ತೋರಬಲ್ಲಂಥ ಒಬ್ಬ ಮಹಾಗುರು ಇದ್ದಾನೋ, ಜ್ಞಾನಿಯೇ ಇದ್ದಾನೋ, ಯೋಗಿಯೇ ಇದ್ದಾನೋ, ಅವನು ಹೀಗೇ ಮಾಡಬೇಕು ಅಂತ ಏನು ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾನೋ ಅಲ್ಲೊಂದು ಚೂರು ವ್ಯತ್ಯಾಸ ಮಾಡಿದೆ, ನನ್ನ ಸ್ವಂತ ಬುದ್ಧಿಯನ್ನು ಬಳಸಿ ಪರಿವರ್ತನೆಯನ್ನು ಮಾಡ್ಕೊಳ್ದೇನೆ ಯಥಾವತ್ತಾಗಿ ಹಾಗೆ ಮಾಡ್ಕೊಂಡು ಹೋಗಬೇಕಾದ ಭಾಗ ಏನಿದೆ ಅದನ್ನು ನಿರ್ವಾಹ ಮಾಡ್ತಾ ಹೋದಾಗ ಅದು ದೃಢಭೂಮಿ, ಬಲಿಷ್ಠವಾದಂಥ ಭೂಮಿಕೆ ಉಳ್ಳದ್ದಾಗುತ್ತೆ ಅಂತ ಹೇಳಿರುವಂಥದ್ದುಂಟು. ಇಲ್ಲಿ ಪ್ರಯತ್ನಾದ್ ಯತಮಾನಸ್ತು ಅಂದರೆ ಬುದ್ಧಿಪೂರ್ವಕವಾಗಿ, ಸಂಕಲ್ಪಪೂರ್ವಕವಾಗಿ ಆ ಕಾರ್ಯವನ್ನು ಮಾಡಬೇಕು. ಎಷ್ಟೇ ವಿಘ್ನಗಳು ಬಂದರೂ ಅದನ್ನ ಗೆಲ್ತೇನೆ, ಅದಕ್ಕೆ ಬೇಕಾಗುವ ಉಪಾಯಗಳನ್ನು ಹುಡುಕ್ತೇನೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡು ಶತಾಯುಗತಾಯು ಅಂತ ಹೇಳೋದುಂಟು. ಹಾಗೆ ಕೆಲಸವನ್ನು ಸಾಧನೆ ಮಾಡಬೇಕಾಗುತ್ತೆ. ಒಂದು ಲೌಕಿಕವಾದ ಸಣ್ಣ ಕಾರ್ಯಗಳಲ್ಲೇ ಹೇಳೋದುಂಟು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ.
ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟು ವಿಘ್ನಗಳು ಬರುತ್ತೆ, ಅಷ್ಟು ಸಮಸ್ಯೆಗಳಿರುತ್ತೆ, ಅಷ್ಟು ಕಾಲ ಪುರುಷ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗೆ ಒಂದು ಮನೆ ಕಟ್ಟೋಕ್ಕಾಗಲ್ಲ. ಹಾಗಿರುವಾಗ ಇಲ್ಲಿ ಒಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇಟ್ಕೊಂಡು ನೂರಾರು ಜನ್ಮಗಳಲ್ಲಿ ಸಂಗ್ರಹಿಸಿಕೊಂಡಂತಹ ಪಾಪಗಳನ್ನೆಲ್ಲ ತೊಳ್ಕೊಂಡು ಪರಿಶುದ್ಧನಾಗಿ ನನ್ನೊಳಗಡೆ ಬೆಳಗುವ ಬೆಳಕನ್ನು ನಾನು ನೋಡಿ ಅಲ್ಲಿ ಒಂದುಗೂಡ್ಕೋತೇನೆ ಅಂತ ಹೊರಟಾಗ ಭಾಳ ದೊಡ್ಡ ಕಾರ್ಯ ಇದು. ಈ ಕಾರ್ಯಕ್ಕೆ ಹೊರಟಾಗ ಅಷ್ಟೇ ತೀವ್ರವಾದ ಪ್ರಯತ್ನ ಇರಬೇಕು. ಅದನ್ನೇ ಹೇಳುವಾಗ ಆಚಾರ್ಯರು ಕ್ರಿಯೆಯುವ ಕಾರಣಂ ಸಿದ್ಧೇ ನತು ತತ್ ಕಥಾ ಎಂಬುದಾಗಿ ಹೇಳ್ತಾರೆ. ಅಂದರೆ ಏನೂ ತಿಳುವಳಿಕೆ ಇಲ್ಲದೆ ಇದ್ದಾಗ ತಿಳುವಳಿಕೆ ಪಡೆಯೋದೊಂದು ಕರ್ತವ್ಯ. ಕೃಷಿ ಮಾಡಬೇಕು, ಆಗ ಆಹಾರ ಬೆಳೆಯುತ್ತೆ ಅನ್ನೋ ತಿಳುವಳಿಕೆ ಇಲ್ಲ ಅಂತಂದಾಗ ಆ ಕೃಷಿಯ ಬಗ್ಗೆ ಪಾಠ ಪ್ರವಚನ ಎಲ್ಲ ಬೇಕು. ವಿಷಯವನ್ನು ಸಂಗ್ರಹ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. ಆಮೇಲೆ ಮಾಡಬೇಕಾದ ಕೆಲಸ ಏನು, ಭೂಮಿಗೆ ಇಳಿಬೇಕಾಗತ್ತೆ. ಭೂಮಿನ ಉತ್ತು ಬಿತ್ತಿ ನೀರು ಗೊಬ್ಬರ ಕೊಟ್ಟು ಸಂರಕ್ಷಣೆ ಮಾಡಿ ಚೆನ್ನಾಗಿ ಬೆಳಿಬೇಕಾಗತ್ತೆ. ಹಾಗೆ ಪುರುಷ ಪ್ರಯತ್ನ ಮಾಡಿದಾಗ ಫಲ ಬರುತ್ತೆ, ಹಾಗೆ ಬರೋಲ್ಲ. ಹಾಗಿರೋದ್ರಿಂದ ಒಂದು ಯೋಗ ಸಾಧನೆಯಿಂದ ಅಂದಾಗಲೂ ಸಹ ಅಲ್ಲಿ ಪುರುಷ ಪ್ರಯತ್ನಕ್ಕೆ ಅತಿಶಯವಾದ ಸ್ಥಾನ ಇದೆ. ಕೇವಲ ಆ ಬಗ್ಗೆ ಮಾತುಕತೆ ಆಡ್ತಾಯಿದ್ದೀನಿ, ಪ್ರವಚನ ಮಾಡ್ತಾಯಿದ್ದೀನಿ, ಪ್ರವಚನ ಕೇಳ್ತಾಯಿದ್ದೀನಿ, ನಿತ್ಯ ಪಾಠ ಮಾಡ್ತೀನಿ, ಇದೆಲ್ಲ ಏನೇನೇ ಇದ್ದರೂ ಅಷ್ಟರಿಂದ ಆಗೋಲ್ಲ. ಭಾಳ ವಿಸ್ತಾರವಾಗಿ ಪಾಕಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀನಿ ಅಂದರೆ ಹೊಟ್ಟೆ ತುಂಬಲ್ಲ. ಪಾಕಶಾಸ್ತ್ರದ ಅಧ್ಯಯನ ಬೇಕು, ಅಧ್ಯಯನ ಒಂದು ಹಂತದವರೆಗೆ ಬೇಕು. ಆಮೇಲೆ ಅಧ್ಯಯನ ಆದಮೇಲೆ ಮುಂದಕ್ಕೆ ಪ್ರಯೋಗ ಕ್ಷೇತ್ರಕ್ಕೆ ಇಳಿಬೇಕಾಗತ್ತೆ, ಅಡುಗೆ ಮಾಡೋದು ಹೇಗೆ ಅಂತ. ಹಾಗಾದಾಗ ಮಾತ್ರ ಹೊಟ್ಟೆ ತುಂಬುತ್ತೆ ಅನ್ನೋ ವಿಷಯ ಇದೆ. ಅದೇ ರೀತಿಯಲ್ಲಿ ಒಂದು ಸಾಧನೆಯನ್ನು ಹಿಡ್ಕೊಂಡು ಅದರಲ್ಲಿ ಪ್ರಯತ್ನವನ್ನು ನಿರಂತರವಾಗಿ ಸಾಧನೆ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಶ್ರದ್ಧೆ ಇರಬೇಕು. ಇವೆಲ್ಲ ಭಾಗವನ್ನು ಈ ಮಾತಿನಲ್ಲಿ ತಗೋಬಹುದಾಗಿದೆ. ಇನ್ನು ಪ್ರಯತ್ನ ಮಾಡಬೇಕು ಅಂತಂದಾಗ ಯಾವ ವಿಷಯದಲ್ಲಿ ಪ್ರಯತ್ನ ಮಾಡಬೇಕು ಅಂತ ಏನಾದರೂ ಪ್ರಶ್ನೆ ಹುಟ್ಕೊಳ್ಳೋದಾದರೆ, ಭಗವದ್ಗೀತೆಯಲ್ಲಿ ಈವರೆಗೆ ಅನೇಕ ವಿಷಯಗಳು ಬಂದಾಗಿವೆ. ಜ್ಞಾನಯೋಗದ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾಗಿದೆ, ಕರ್ಮಯೋಗದ ಬಗ್ಗೆ ವಿವರಣೆ ಕೊಟ್ಟಿದ್ದಾಗಿದೆ. ಮುಂದೆ ಇನ್ನೊಂದು ಕಡೆಯಲ್ಲಿ ಭಕ್ತಿಯನ್ನೋ ಬಗ್ಗೆಯೂ ವಿವರಣೆಯನ್ನು ಕೊಡುವ ಸಂದರ್ಭ ಉಂಟು. ಇವೆಲ್ಲ ಸಾಧನಾ ಮಾರ್ಗಗಳು. ಜ್ಞಾನಯೋಗ ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ 3 ಮುಖ್ಯವಾದ ಕಾರ್ಯಗಳು ಅದರಲ್ಲಿರುತ್ತೆ. ಅಂದರೆ ಯಾರೋ ತತ್ವವನ್ನು ಅರ್ಥ ಮಾಡಿಕೊಂಡವರ ಮೂಲಕವಾಗಿ ಆ ತತ್ವದ ಸ್ವರೂಪ ಏನು, ಲಕ್ಷಣ ಏನು ಅನ್ನೋ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋದು ಸಾವಧಾನವಾಗಿ ಕೂತ್ಕೊಂಡು. ಅದಕ್ಕೆ ಶ್ರವಣ ಅಂತ ಪದ. ಕೇಳೋದು ಅಂತ ಅರ್ಥ. ಅದಕ್ಕೆ ಅನುಭವಿಗಳಿಂದ ಆ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ಕೇಳಿ ಪಡಿಬೇಕು. ಓದಿ ಪಡೆಯೋದು ಆದರ್ಶವಾದ ಕ್ರಮ ಅಲ್ಲ. ಆದ್ದರಿಂದ ಶ್ರವಣ ಅನ್ನೋ ಪದವನ್ನು ಬಳಸ್ತಾರೆ. ಕೇಳಿದ ವಿಷಯ ಬುದ್ಧಿಯಲ್ಲಿ ಉಳ್ಕೋಬೇಕಾದ್ರೆ ಮನನ ಮಾಡಬೇಕಾಗತ್ತೆ. ಅಂದರೆ ನಾನು ಇಷ್ಟು ವಿಷಯವನ್ನು ಇವತ್ತು ಕೇಳಿದೆ ಗುರುಮುಖೇನ, ಅದು ನನ್ನ ಬುದ್ಧಿನಲ್ಲಿ ಸ್ಪಷ್ಟವಾಗಿ ಉಳ್ಕೋಬೇಕಾದ್ರೆ ಅವರು ಒಂದೊಂದು ಮಾತನ್ನು ಯಾಕಾಗಿ ಆಡಿದ್ರು, ಒಂದು ಮಾತಿಗೆ ಏನು ಸಂಬಂಧ, ಹಿಂದಿನ ದಿನಗಳಲ್ಲಿ ಆಡಿದ ಮಾತಿಗೂ ಈ ಮಾತಿಗೂ ಏನು ಸಂಬಂಧ, ಹೀಗೆ ಸಮಗ್ರವಾದ ಒಂದು ಚಿಂತನೆಯನ್ನು ಮಾಡಿ ಅದು ಭದ್ರ ಮಾಡ್ಕೋಬೇಕು. ಒಂದು ಕಂಬ ನೆಟ್ಟರೆ ಅಲಗಾಡಿಸಿ ಆಮೇಲೆ ಮತ್ತೆ ಮೇಲಿಂದ ಒಂದು ಕಲ್ಲು ಹಾಕಿ ಮಣ್ಣು ಹಾಕಿ ಆಮೇಲೆ ಭದ್ರ ಮಾಡೋವಂಥದ್ದು ಅಂತ ಉಂಟು. ಅದೇ ರೀತಿಯಲ್ಲಿ ಒಂದು ಹೇಳಿದ ವಿಷಯ ಸುಭದ್ರವಾಗಿ ನೆಲೆ ನಿಲ್ಲಬೇಕಾದ್ರೆ ಅಲ್ಲಿ ಮನನದ ಕೆಲಸ ಇದೆ. ಇದು ಹೇಗೆ, ಅದು ಹೇಗೆ, ಒಂದಕ್ಕೊಂದಕ್ಕೆ ಸಂಬಂಧ ಹೇಗೆ, ಇವೆಲ್ಲವನ್ನು ಅನುಸಂಧಾನ ಮಾಡಿ ತಲೆಯಲ್ಲಿ ಚೆನ್ನಾಗಿ ಊರೋ ತರಹ ಮಾಡ್ಕೋಬೇಕಾಗತ್ತೆ. ಹೃದಯದಲ್ಲಿ ಬೇರು ಬಿಡುವಂತೆ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮನನ ಅಂತ ಕರೆದ್ರು. ನಿಧಿಧ್ಯಾಸನ ಅನಂತರದಲ್ಲಿ ಅಲ್ಲಿ ಅತ್ಯಂತ ಮುಖ್ಯವಾಗಿ ಯಾವ ವಿಷಯವನ್ನು ಸದಾ ಬುದ್ಧಿಯಲ್ಲಿ ಇಟ್ಕೊಂಡು ಭಾವಿಸ್ತಾ ಹೋಗಬೇಕೋ, ಧ್ಯಾನ ಮಾಡ್ತಾ ಹೋಗಬೇಕೋ ಅದನ್ನು ಮಾಡ್ತಾ ಹೋಗಬೇಕು. ಹಾಗಾದರೆ ಆ ಒಂದು ಜ್ಞಾನಯೋಗದ ಮಾರ್ಗದಲ್ಲಿ ಮುಂದಕ್ಕೆ ಸಾಗದಂತೆ ಆಗುತ್ತೆ. ಈ ವಿಷಯದಲ್ಲಿ ನಿರಂತರ ಪ್ರಯತ್ನ ಬೇಕು. ಹಾಗೆ ಒಂದು ಕರ್ಮಯೋಗ ಅಂತ ಹೇಳಿದರೆ ಅವನವನಿಗೆ ಸಹಜವಾಗಿ ಅವನ ಮೈಗೆ ತಕ್ಕಂತೆ ಯಾವುದು ಕರ್ತವ್ಯ ರೂಪವಾದ ಕರ್ಮಗಳು ಎಂಬುದಾಗಿ ಜ್ಞಾನಿಗಳು, ಯೋಗಿಗಳು ಸಾರ್ತಾರೋ, ಋಷಿಗಳು ಸಾರ್ತಾರೋ, ಆ ಕರ್ತವ್ಯ ರೂಪವಾದ ಕರ್ಮವನ್ನು ಅವನು ಆಚರಣೆ ಮಾಡಬೇಕು. ಅದನ್ನು ನಿರಂತರವಾಗಿ ಆಚರಣೆ ಮಾಡಬೇಕು. ಮತ್ತು ಆಚರಣೆ ಮಾಡುವಾಗ ಯಾವ ಮನೋಧರ್ಮವನ್ನು ಇಟ್ಕೋಬೇಕು ಅಂತ ಕೇಳಿದರೆ, ಆ ಕರ್ಮಕ್ಕೂ ಅಂಟ್ಕೊಳ್ದೇನೆ
ಆ ಕರ್ಮಫಲವನ್ನೂ ನಿರೀಕ್ಷೆ ಮಾಡ್ದೇನೆ ಅವನು ಆ ಕರ್ಮದಲ್ಲಿ ತೊಡಗಿರಬೇಕು. ಹಾಗಿದ್ದಾಗ ಆ ಕರ್ಮ ಕ್ರಮವಾಗಿ ಫಲಿಸಿ ಪ್ರಕೃತಿನಲ್ಲಿ ಒಂದು ಧಾತು ಸಾಮ್ಯವನ್ನು ಕೊಟ್ಟು ಫಲ ಕೊಡೋಕ್ಕೆ ಶುರುವಾಗುತ್ತೆ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಆ ಎಲ್ಲ ಕರ್ಮಗಳು ಆದರ್ಶವಾಗಿದ್ದಾಗ, ಅದು ನನ್ನ ಮೈಗೆ ಹೊಂದ್ಕೊಳ್ಳುವಂಥ ಕರ್ಮವಾಗಿದ್ದಾಗ ಕ್ರಮವಾಗಿ ಜ್ಞಾನದಲ್ಲಿ ಪರ್ಯವಸಾನ ಆಗುತ್ತೆ. ಅಂದರೆ ದೇಹವನ್ನು ವ್ಯವಸ್ಥೆಗೊಳಿಸಿ ಒಳಗಡೆ ಇರೋ ಬೆಳಕಿನಲ್ಲಿ ಹೋಗಿ ಲಯ ಆಗಿಬಿಡುತ್ತೆ, ಆ ಬೆಳಕನ್ನು ತೋರಿಸುತ್ತೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಭಕ್ತಿ ಅಂತಂದಾಗ ಆ ಭಕ್ತಿಯೂ ಸಹ ಫಲ ಕೊಡಬೇಕಾದ್ರೆ ಆ ಭಕ್ತಿಗೆ ಏನೇನು ಅಂಗೋಪಾಂಗಗಳಿದೆಯೋ ಅವೆಲ್ಲವೂ ಸೇರಬೇಕು. ನವವಿಧ ಭಕ್ತಿ ಎಂಬುದಾಗಿ ಭಕ್ತಿಯನ್ನು 9 ಪ್ರಕಾರವಾಗಿ ಹೇಳೋದುಂಟು. ಸಾ ಪರಾನುರಕ್ತಿರೀಶ್ವರೇ ಭಕ್ತಿ ಎಂಬುದಾಗಿ ಭಕ್ತಿಯ ಲಕ್ಷಣ ಹೇಳ್ತಾರೆ. ಪರಾನುರಕ್ತಿ ಅದು ಬಿಟ್ಟರೆ ಬೇರೆ ಇನ್ಯಾವುದು ದೊಡ್ಡದಲ್ಲಪ್ಪ. ಎಲ್ಲಕ್ಕಿಂತ ಮಿಗಿಲಾದದ್ದು ಆ ಶ್ರೀಕೃಷ್ಣ ಪ್ರಭು, ಆ ಶ್ರೀರಾಮಚಂದ್ರ, ಆ ಪರತತ್ವ, ಆ ಗುರುತತ್ವ. ಹೀಗೆ ಒಂದು ಬುದ್ಧಿನಲ್ಲಿ ಅದರ ಬಗ್ಗೆ ವಿಶೇಷವಾದಂಥ ಗೌರವ ಹುಟ್ಟಿ ಅದು ಬೆಳೀತಾ ಹೋಗಬೇಕು. ಅದರ ಪರಿಣಾಮವಾಗಿ ಮುಂದಕ್ಕೆ ಯಾವತ್ತೋ ಒಮ್ಮೆ ಅನುಭವದ ಕ್ಷೇತ್ರವನ್ನು ಮೆಟ್ಟೋಕೆ ಸಾಧ್ಯವಾಗುತ್ತೆ. ಹೀಗೆ ಒಂದೊಂದು ಯೋಗದ ಬಗ್ಗೆ ಏನು ಪರಿಚಯ ಕೊಟ್ಟಿದ್ದಾರೋ ಆ ಯೋಗದಲ್ಲಿ ಸಾರಿಷ್ಠವಾದ ಭಾಗ ಏನಿದೆ, ಆ ಸಾರಿಷ್ಠವಾದ ಭಾಗವನ್ನು ಒಂದು ಸ್ವಲ್ಪವೂ ಮರೆಯದೆ ಪ್ರತಿನಿತ್ಯವೂ ಬೆಳೆಸ್ಕೊಂಡು ಹೋಗಬೇಕಾಗತ್ತೆ, ಅಭ್ಯಾಸ ಮಾಡ್ಕೊಂಡು ಹೋಗಬೇಕಾಗತ್ತೆ ಅನ್ನೋದು ತಾತ್ಪರ್ಯ. ತುಂಬ ಮುಖ್ಯವಾಗಿ ಈ ಎಲ್ಲ ಯೋಗದಲ್ಲೂ ಏಕಾಗ್ರತೆ ಅತ್ಯಂತ ಮುಖ್ಯವಾಗಿ ಬೇಕು. ಬೇರೆ ಎಲ್ಲ ಪ್ರಪಂಚವನ್ನು ಮರೆತು ಆ ಸಾಧನೆಯಲ್ಲಿ ನಮ್ಮ ಮನಸ್ಸು ಮುಳುಗಬೇಕು. ಅದು ಬಿಟ್ಟು ಇನ್ನೊಂದು ಆಲೋಚನೆ ಮಧ್ಯದಲ್ಲಿ ಬರಬಾರ್ದು. ಅದನ್ನೇ ಯತ ಏಕಾಗ್ರತಾ ತತ್ರ ಅವಿಶೇಷಾತ್ ಅಂತ ಒಂದು ಬ್ರಹ್ಮಸೂತ್ರ ಗ್ರಂಥದಲ್ಲಿ ಒಂದು ಮಾತಿನಲ್ಲಿ ಹೇಳ್ತಾರೆ. ಏಕಾಗ್ರತೆ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಅದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದ ಸೌಲಭ್ಯಗಳು ಬೇಕೋ ಅದೆಲ್ಲವನ್ನೂ ಬಳಸ್ಕೊಳ್ಳಿ. ತುಂಬ ಮುಖ್ಯವಾಗಿ ಬೇಕಾಗಿರೋದು ಯಾವುದಪ್ಪ ಅಂದರೆ ಏಕಾಗ್ರತೆ ಅನ್ನೋ ಮಾತನ್ನು ಹೇಳ್ತಾರೆ. ಆ ಏಕಾಗ್ರತೆಯನ್ನು ನಿರಂತರವಾಗಿ ಸಾಧನೆ ಮಾಡ್ಕೋತ ಹೋದರೆ ಆಗ ಆ ಫಲ ಸಿಗುತ್ತೆ ಎಂಬುದಾಗಿ. ಆ ಏಕಾಗ್ರತೆಯನ್ನು ಪಡೆಯೋದಕ್ಕೋಸ್ಕರವಾಗಿ ನಾನಾ ಉಪಾಯಗಳನ್ನು ಮಾಡುವಂಥದ್ದುಂಟು. ಉದಾಹರಣೆಗೆ ಪ್ರಾತಃ ಕಾಲ ಎದ್ದು ಕೂಡಲೇ ಧ್ಯಾನ ಮಾಡು ಅಂತ ಹೇಳಿದೆ. ಕಾರಣ ಏನಪ್ಪ ಅಂದರೆ ರಾತ್ರಿಯೆಲ್ಲ ಮಲಗಿದಾಗ ನಮ್ಮ ಮನಸ್ಸಿನ ವ್ಯವಹಾರಗಳಷ್ಟು ಕಡಿಮೆ ಆಗಿ ಹೋಗ್ಬಿಟ್ಟಿರುತ್ತೆ. 108 ವಿಷಯಗಳ ಚಿಂತನೆ ದೂರ ಸರಿದು ಹೋಗ್ಬಿಟ್ಟಿರುತ್ತೆ. ಹಾಗೆ ಸರಿದಿರೋದ್ರಿಂದ ಮನಸ್ಸಿನ ಸಮಾಧಾನ ಜಾಸ್ತಿ ಇರುತ್ತೆ. ಮನಸ್ಸಿನ ಸಮಾಧಾನ ತುಂಬ ಜಾಸ್ತಿ ಇದೆ ಅಂತಂದಾಗ ಆ ಕಾಲದಲ್ಲಿ ನಾನು ಜಪವನ್ನೋ ಧ್ಯಾನವನ್ನೋ ಮಾಡಿದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಅದು ಬೇರೆ ಸಮಯದಲ್ಲಿ ಮಾಡಿದ್ರೆ ಮನಸ್ಸಿಗೆ 10 ವ್ಯವಹಾರಗಳು ಹತ್ಕೊಂಡು ಹೋಗ್ಬಿಟ್ಟಿದೆ, ನಿರಂತರ ಓಡ್ತಾ ಇದೆ ಮನಸ್ಸು ವಿದ್ಯುತ್ ವೇಗದಲ್ಲಿ. ಆ ಸಮಯದಲ್ಲಿ ಅದನ್ನ ಕಟ್ಟಾಕು ಅಂತಂದರೆ ಬಹಳ ಕಷ್ಟ. ಅದನ್ನು ಈ ಕಾಲ ಅತ್ಯಂತ ಮುಖ್ಯ ಅಂತ ಹೇಳೋದುಂಟು. ಹಾಗೆ ನಾವೆಲ್ಲೋ ಮಾರ್ಕೆಟಿಗೆ ಹೋಗಿದ್ದೀವಿ, ಅಲ್ಲಿ ನೂರಾರು ಬೇರೆ ಬೇರೆ ರೀತಿಯಾದ ವ್ಯವಹಾರಗಳೆಲ್ಲ ನಡೀತಾ ಇದೆ. ಆ ವ್ಯವಹಾರಗಳೆಲ್ಲವೂ ನಮ್ಮ ಚಿತ್ತವನ್ನು ಮತ್ತಷ್ಟು ಚಂಚಲವಾಗಿ ಮಾಡುವಂಥ ಸನ್ನಿವೇಶ ಇದೆ. ಅಲ್ಲಿ ನಾನು ಮನಸ್ಸನ್ನು ಏಕಾಗ್ರಗೊಳಿಸ್ಬೇಕು ಅಂತ ಹೋದರೆ ಏಕಾಗ್ರ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಒಂದು ಶಬ್ದ ಒಂದು ಕಡೆಗೆ ಹೇಳ್ಕೊಂಡು ಹೋಗುತ್ತೆ, ಒಂದು ದೃಶ್ಯ ಒಂದು ಕಡೆಗೆ ಹೇಳ್ಕೊಂಡು ಹೋಗುತ್ತೆ, ಇನ್ಯಾರ್ದೊಬ್ಬರು ಸ್ಪರ್ಶ ಇನ್ನೊಂದು ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಹೀಗೆ ನಾನಾ ತರಹದ ಚಿತ್ತ ವಿಕ್ಷೇಪದ ಕಾರಣಗಳು ತುಂಬಿರುತ್ತೆ. ಅದೇನೇ ಯಾವುದೋ ಒಂದು ಏಕಾಂತವಾದ ಜಾಗದಲ್ಲಿ ಹೋಗಿ ಕೂತ್ಕೊಂಡೆ, ಯಾರೂ ಇಲ್ಲ, ತಂಪಾದ ಗಾಳಿ ಬೀಸ್ತಾ ಇತ್ತು, ಚಂದ್ರೋದಯ ಆಗ್ತಾಯಿತ್ತು ಅಥವಾ ಸೂರ್ಯೋದಯ ಆಗ್ತಾಯಿತ್ತು, ಭಾಳ ಹಿತವಾದ ಒಂದು ತಂಪು ಗಾಳಿ, ಉತ್ಕೃಷ್ಟವಾದ ಹಕ್ಕಿ ಪಕ್ಷಿಗಳ ಮಧುರವಾದ ನಿನಾದ ಕೇಳಿ ಬರ್ತಾಯಿತ್ತು. ಮನಸ್ಸನ್ನು ಸಮಾಧಾನಗೊಳಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಂದರೆ ಬಹಳ ಬೇಗ ಬರುತ್ತೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಒಂದು ಧರ್ಮ ಇದೆ, ಸುಮ್ಮನೆ ಅದಕ್ಕೆ ಹೆಸರಿಟ್ಟಿದ್ದಲ್ಲ. ದೇವಸ್ಥಾನ ಕಟ್ಟಿದ್ರಿಂದ ಯಾವುದೂ ಕ್ಷೇತ್ರ ಆಗೋಲ್ಲ. ಭೂಮಿಯಲ್ಲೇ ಒಂದು ವಿಶೇಷವಾದ ಧರ್ಮ ಇದ್ದು ಅದನ್ನು ಜ್ಞಾಪಿಸೋಕ್ಕೋಸ್ಕರವಾಗಿ ಮೇಲ್ಗಡೆ ದೇವಸ್ಥಾನ ಕಟ್ಟಿದರೆ ಅದು ಹೊಂದುತ್ತೆ. ಅದು ಭೂಮಿಯೇ ಪ್ರಾಧಾನ್ಯ ಇರೋದು, ಅದರಿಂದ ಅಂಥ ಭೂಮಿಯೊಂದು. ಅದನ್ನೇ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ಪ್ರಭಾವಾತ್ ಅದ್ಭುತಾತ್ ಭೂಮೇ ಸಲಿಲಸ್ಯ ತೇಜಸ ಪರಿಗ್ರಹಾನ್ ಮುನೀನಾಂಚ ತೀರ್ಥಾನಾಂ ಅಸ್ತಿ ತೀರ್ಥತಾ. ಒಂದು ಕ್ಷೇತ್ರವನ್ನು ಬಳಸ್ಕೊಂಡಾಗ
ಕ್ಷೇತ್ರದ ಒಂದು ಪ್ರಭಾವ ಏನಪ್ಪ ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸ್ಬಿಡುತ್ತೆ, ಮನಸ್ಸನ್ನು ಶಾಂತವಾಗಿ ಮಾಡುತ್ತೆ. ಅದನ್ನು ಅಂಥ ಕ್ಷೇತ್ರದಲ್ಲಿ ಹೋಗಿ ನಾನು ಕೂತ್ಕೊಂಡೆ ಅಂದರೆ ಬಹಳ ಬೇಗ ಆ ಏಕಾಗ್ರತೆ ಬರುತ್ತೆ. ಹೀಗೆ ಯಾವ್ಯಾವುದರಿಂದ ಏಕಾಗ್ರತೆ ಬರುತ್ತೋ ಅವುಗಳನ್ನೆಲ್ಲ ತಿಳುವಳಿಕೆಯೂ ಏಕಾಗ್ರತೆಯಲ್ಲೇ ಪರ್ಯುವಸಾನ ಆಗುತ್ತೆ. ಸರ್ವಂ ಹಿ ಶಾಸ್ತ್ರಂ ಇಂದ್ರಿಯ ಜಯ, ಅರ್ಥಶಾಸ್ತ್ರ ಹೇಳುತ್ತೆ. ಎಲ್ಲ ಶಾಸ್ತ್ರಗಳ ಅಧ್ಯಯನ ಯಾತಕ್ಕೆ ಅಂತ ಕೇಳಿದ್ರೆ ಇಂದ್ರಿಯ ಜಯವನ್ನು ಪಡಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ. ಆ ಇಂದ್ರಿಯ ಜಯವನ್ನು ಪಡೆದಾಗ ಏನಾಗುತ್ತೆ, ಏಕಾಗ್ರತೆ ಸಿಗುತ್ತೆ. ಹೀಗೆಲ್ಲ ವಿಷಯ ಇದೆ. ಅದರಿಂದಲೇ ಯತ್ರೈವ ಅಸ್ಯ ದಿಶಿ ದೇಶೇ ಕಾಲೇವ ಮನಸಃ ಸೌಕರ್ಯೇಣ ಏಕಾಗ್ರತಾ ತತ್ರೈವ ಉಪಾಸೀತ. ಯಾವ ದೇಶ, ಯಾವ ಕಾಲ, ಯಾವ ಸನ್ನಿವೇಶದಲ್ಲಿ ಮನಸ್ಸಿಗೆ ಏಕಾಗ್ರತೆಗೊಳಿಸೋದಕ್ಕೆ ಸೌಲಭ್ಯವಾಗುತ್ತದೆಯೋ ಆ ದೇಶ, ಆ ಕಾಲ ಅವುಗಳನ್ನು ಬಳಸ್ಕೋ ಎಂಬುದಾಗಿ ಆಚಾರ್ಯರ ಸಂದೇಶ. ಹಾಗೆ ಬಳಸ್ಕೊಂಡು ಯಾವತ್ತೋ ಒಂದು ದಿವಸ, ವರ್ಷಕ್ಕೊಂದು ದಿವಸ ಮುಗಿಸ್ಬಿಟ್ಟೆ ಅಂತ ಹೇಳಿದರೆ ಆಗೋಲ್ಲ. ಅದನ್ನು ಆಗಾಗ ಬುದ್ಧಿಪೂರ್ವಕವಾಗಿ ತಂದುಕೊಂಡು ಯೋಜಿಸ್ಕೊಂಡು ಸಾಧನೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾದಾಗ ವ್ಯವಸ್ಥಿತವಾದ ಪ್ರಯತ್ನ ಮಾಡ್ದ ಅಂತ ಕರಿಬೋದು. ಹೀಗೆ ಮಾಡ್ತಾ ಹೋದಾಗ ಏನಾಗುತ್ತೆ ಪರಿಣಾಮ ಅಂತ ಕೇಳಿದರೆ, ಸಂಶುದ್ಧ ಕಿಲ್ಬಿಷಃ. ಕಿಲ್ಬಿಷ ಅಂದರೆ ಪಾಪ, ಅದು ಸಂಶುದ್ಧ ಅಂದರೆ ತೊಳೆದು ಹೋಗುತ್ತೆ. ತೊಳೆದು ಹೋದ ಪಾಪವುಳ್ಳವನಾಗಿ ಆಗ್ತಾನವನು ಅಂತ. ಪಾಪ ಅನ್ನುವ ವಿಷಯ ಎಷ್ಟೋ ಮಟ್ಟಕ್ಕೆ ಎಲ್ಲರ ಬಾಯಿನಲ್ಲೂ ಆಡ್ತಾ ಇದೆ. ಆದರೆ ಅದ್ರ ಬಗ್ಗೆ ಸಮಗ್ರವಾದ ಪರಿಚಯ ಇರುತ್ತಾ ಅಂತ ಕೇಳಿದ್ರೆ ಪರಿಚಯ ಇದೆ ಅಂತ ಹೇಳೋಕ್ಕಾಗಲ್ಲ, ಹಾಗಾಗ್ಬಿಟ್ಟಿದೆ. ಪಾಪ ಅಂದರೆ ಏನು, ಅದಕ್ಕೆ ಅನೇಕ ಪದಗಳಿಂದ ಪರಿಚಯವನ್ನು ಕೊಟ್ಟಿದ್ದಾರೆ. ಪಾಪ ಅನ್ನೋ ಶಬ್ದವನ್ನೇ ತೆಗೆದುಕೊಂಡು ಅದಕ್ಕೆ ಅರ್ಥ ಏನಪ್ಪ ಅಂತ ಕೇಳಿದರೆ, ಯಾವುದು ಅವನನ್ನು ನುಂಗಿ ಹಾಕುತ್ತದೆಯೋ ಅದನ್ನು ಪಾಪ ಎಂಬುದಾಗಿ ಕರೆದಿದ್ದಾರೆ. ಪಿಬತಿ ಪಾಪಿಷ್ಠಂ ಇತಿ ಪಾಪಂ. ಯಾರೋ ಪಾಪ ಮಾಡ್ತಾನಲ್ಲ ಅವನನ್ನು ನುಂಗು ಹಾಕುತ್ತದು, ಕಬಳಿಸ್ಬಿಡುತ್ತೆ, ಅವನ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತೆ. ಆದ್ದರಿಂದ ಅದಕ್ಕೆ ಪಾಪ ಎಂಬುದಾಗಿ ಕರೆಯುವಂಥದ್ದುಂಟು. ಅದೇ ರೀತಿಯಲ್ಲಿ ಪಾತಕ ಅಂತ ಇನ್ನೊಂದು ಶಬ್ದ ಇದೆ. ಪಾತಕ ಅಂದರೆ ಬಿಡಿಸುತ್ತೆ ಅದು ಅಂತ. ಬಿಡಿಸುತ್ತೆ ಅಂದರೆ ಈಗ ಮಾನವನಾಗಿದ್ದಾನೆ, ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದಿದ್ದಾನೆ, ಆದರೆ ಅನೇಕ ಪಾಪವನ್ನು ಮಾಡ್ತಾಯಿದ್ದಾನೆ, ತಪ್ಪು ಕಾರ್ಯವನ್ನು ಮಾಡ್ತಾಯಿದ್ದಾನೆ. ಪರಿಣಾಮ ಏನಾಗುತ್ತೆ ಅಂದರೆ ಪತಿತನಾಗ್ತಾನೆ ಅಂತ, ಹೋಗಿ ನರಕಕ್ಕೆ ಹೋಗಿ ಬೀಳ್ತಾನೆ, ಅಥವಾ ಮುಂದಕ್ಕೆ ಯಾವುದೋ ಒಂದು ಕೆಟ್ಟ ಜನ್ಮವನ್ನು ಪಡೆದು ಬಹಳ ಕಷ್ಟ ಕಾರ್ಪಣ್ಯಗಳಿಗೆ ತುತ್ತಾಗ್ಬಿಡ್ತಾನೆ. ಅದಕ್ಕೆ ಕಾರಣವಾಗಿರೋದು ಯಾವುದಪ್ಪ ಅಂದರೆ ಒಂದು ಮಾಡಬಾರದ ಕಾರ್ಯ. ಆ ಕಾರ್ಯಕ್ಕೆ ಪಾಪ ಎಂಬುದಾಗಿ ದುಷ್ಕೃತ ಅಂತ. ಅದರಿಂದ ಪಾಪಕ್ಕೆ ಇನ್ನೊಂದು ಪದ ದುಷ್ಕೃತ ಅಂದರೆ ಯಾವುದನ್ನು ಮಾಡಬಾರ್ದೋ ಆ ಕಾರ್ಯ ಮಾಡ್ದ, ಅದಕ್ಕೆ ಪಾಪ ಎಂಬುದಾಗಿ ಕರೆದು. ಆ ದುಷ್ಕೃತ ಮಾಡಿದ ನಂತರದಲ್ಲಿ ಸಂಸ್ಕಾರ ರೂಪದಲ್ಲಿ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ, ಫಲ ಕೊಡುವವರೆಗೂ ಇರುತ್ತೆ. ಅದು ಆ ಮನಸ್ಸಿನಲ್ಲಿ ಸಂಸ್ಕಾರ ರೂಪವಾಗಿ ಏನಿರುತ್ತೋ ಅದನ್ನು ಪಾಪ ಎಂಬ ಭಾಷೆಯಲ್ಲಿ ಕರೆದಿದ್ದಾರೆ. ಅಂಥ ಪಾಪ ಅತ್ಯಂತ ಭೀಕರವಾದ ಅನೇಕಾನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಲೋಕದಲ್ಲಿ ಯಾರಾದರೂ ಒಬ್ಬ ತುಂಬ ನೆಮ್ಮದಿಯಾಗಿದ್ದಾನೆ ಅಂದರೆ ಅವನಲ್ಲಿ ಪಾಪ ಇಲ್ಲ ಅಂತಲೇ ಅರ್ಥ, ಅಥವಾ ತುಂಬ ಕಡಿಮೆ ಪಾಪ ಇದೆ ಅಂತ ಅರ್ಥ. ಅದಕ್ಕೆ ಯಾರೋ ಒಬ್ಬ ನಾನಾ ತರಹದ ಕ್ಲೇಶಗಳನ್ನು ಅನುಭವಿಸ್ತಾ ಇದ್ದಾನೆ ಅಂತಾದರೆ ಅವನು ನಾನಾ ತರಹದ ಪಾಪಗಳನ್ನು ಹಿಂದೆ ಜನ್ಮಗಳಲ್ಲಿ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಪ್ರತಿಯೊಂದು ಪಾಪವು ಫಲ ಕೊಡಬೇಕಾದ್ರೆ ಹೊರಗಡೆಗೆ ಅನೇಕ ಏರಿಳಿತಗಳನ್ನು ಉಂಟು ಮಾಡುತ್ತೆ. ತಿನ್ನಬಾರದನ್ನು ತಿನ್ನುವಂತೆ ಮಾಡುತ್ತೆ, ತಿನ್ನಬಾರದನ್ನು ತಿನ್ನಿದ್ದರಿಂದ ರೋಗ ಬಂತು ಅಂತ ಹೊರಗಡೆ ಕಾಣಿಸುತ್ತೆ. ಅದರ ಮೂಲ ಕಾರಣ ಏನಪ್ಪ ಅಂದರೆ ತಿನ್ನಬಾರದನ್ನು ತಿನ್ನುವಂತೆ ಅವನ ಪ್ರಾರಬ್ಧ ಪಾಪಕರ್ಮ ಇಲ್ಲಿ ಆ ರೀತಿಯಲ್ಲಿ ತಳ್ಳಿ ಅವನಿಗೆ ರೋಗ ತಂದು ಕೊಡ್ತಾ ಇದೆ. ಅದನ್ನ ಹೊರಗಡೆಗೆ ಒಂದು ಕಾರಣ ಕಾಣಿಸ್ತಾ ಇದೆ, ಆ ಹೊರಗಡೆ ಕಾರಣ ಬೇರೆ, ಅದು ಹಿಂದ್ಗಡೆಗೆ ಇನ್ನೊಂದು ಗಾಢವಾದ ಇನ್ನೊಂದು ಕಾರಣ ಇದೆ. ಆ ಕಾರಣ ಏನಪ್ಪ ಅಂದರೆ ಒಂದು ಪಾಪ. ಹಾಗಿರೋದ್ರಿಂದ ಒಬ್ಬ ತಜ್ಞ ಹೇಳ್ತಾನೆ, ಪಾಪ ಅಂದರೆ ಏನು ಅಂತ ಕೇಳಿದರೆ ಸಂಕ್ಷೇಪವಾದ ಭಾಷೆಯಲ್ಲಿ ಹೇಳೋದಾದರೆ ಆತ್ಮಾಪರಾಧವೇ ಪಾಪ ಎಂಬುದಾಗಿ ಕರೀತಾನೆ. ಆತ್ಮಾಪರಾಧವೇ ಪಾಪ ಅಂದರೆ ನಾನು ಅಂತ ಒಂದು ಪದಾರ್ಥ ಇದೆ ಇಲ್ಲಿ ಒಳಗಡೆಗೆ, ಅದು ಒಂದು ಮನೆಯನ್ನು ಮಾಡಿಕೊಂಡು ಇಲ್ಲಿ ವಾಸ ಮಾಡ್ತಾ ಇದೆ. ಅಂದರೆ ಒಂದು ಜೀವ ಅಥವಾ ಒಬ್ಬ ಪುರುಷ
ಈ ದೇಹವೆಂಬ ಗೂಡಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾನೆ. ಇಲ್ಲಿ ವಾಸ ಮಾಡ್ತಾ ಇರುವಾಗ ಅವನಿಗೆ ಅಪಚಾರ ಆಗುವಂಥ ಯಾವುದಾದ್ರೂ ಕಾರ್ಯ ನಡೆದರೆ ಅದಕ್ಕೆ ಪಾಪ ಅಂತ ಕರಿಬೇಕು ಅಂತ. ಅವನಿಗೆ ಅಪಚಾರವಾಗುವಂಥ ಕಾರ್ಯ ಅಂದ್ರೇನು? ಅವನೊಂದು ದೇಹವನ್ನು ಇಟ್ಕೊಂಡ್ಯಾನೆ, ದೇಹಕ್ಕೆ ಘಾಸಿ ಆಗುವಂತೆ ಏನಾದರೂ ಮಾಡಿಕೊಂಡ್ರೆ ಅದು ಅಪಚಾರ, ಪಾಪ. ಅದು ದೇಹ ಮಾತ್ರ ಇದೆ, ಇಲ್ಲಿ ಪಂಚೇಂದ್ರಿಯಗಳಿದೆ. ಈ ಪಂಚೇಂದ್ರಿಯಗಳಿಗೆ ಏಟಾಗುವಂತೆ ಏನಾದರೂ ಒಂದು ಕಾರ್ಯವನ್ನು ಮಾಡಿದ್ರೆ ಅದನ್ನೇನಂತ ಕರಿಬೇಕು? ಅಪರಾಧ ಅಂತ ಕರಿಬೇಕು. ಹಾಗೆಯೇ ಮನಸ್ಸಿದೆ, ಬುದ್ಧಿ ಇದೆ. ಇದು ಯಾವುದೊಂದಕ್ಕೆ ಏಟಾಗುವಂಥ ಕೆಲಸವನ್ನು ಮಾಡಿದ್ರೆ, ಅದಕ್ಕೆ ಘಾಸಿಯಾಗುವಂಥ ಕೆಲಸ ಮಾಡಿದ್ರೆ ಅದನ್ನೇನಂತ ಕರಿಬೇಕು? ಅಪಚಾರ ಅಂತ ಕರಿಬೇಕು. ಒಳಗಡೆ ಇರುವಂಥ ಆ ತತ್ವ ಏನಿದೆ ಅಥವಾ ಜೀವ ಎಂಬುದು ಏನಿದೆ, ಆ ಜೀವ ಎಂಬುದು ತಾನು ರಚನೆ ಮಾಡಿಕೊಂಡಿಂಥ ಈ ಒಡಲಿನಲ್ಲಿ ಸುಖವಾಗಿ ಬದುಕಬೇಕಾದ್ರೆ, ನೆಮ್ಮದಿಯಾಗಿ ಬದುಕಬೇಕಾದ್ರೆ ಇಲ್ಲಿರೋದು ಇದಿಷ್ಟೂ ಭಾಗ ಚೆನ್ನಾಗಿರಬೇಕು. ಇಷ್ಟು ಮಾತ್ರ ಅಲ್ಲ, ತಾನು ಚೆನ್ನಾಗಿರೋದು ಮಾತ್ರ ಅಲ್ಲ, ತನ್ನಂತೆ ಇನ್ನೊಂದು ಜೀವ ಇದೆ ಅಂತಂದರೆ ಆ ಜೀವಕ್ಕೂ ಒಂದು ಶರೀರ ಇದೆ, ಪಂಚೇಂದ್ರಿಯಗಳಿದೆ, ಮನಸ್ಸಿದೆ, ಬುದ್ಧಿ ಇದೆ. ಇವುಗಳಿಗೆ ಘಾತ ಮಾಡಿದ್ರೆ ಅದರ ಪರಿಣಾಮ ನನಗೂ ಆಗುತ್ತೆ. ಹಾಗೊಂದು ಸೃಷ್ಟಿಯ ನಿಯಮ ಇದೆ. ಹಾಗಿರೋದ್ರಿಂದ ಇನ್ನೊಬ್ಬರಿಗೂ ಕೂಡ ಅವರ ಶರೀರಕ್ಕಾಗಲಿ, ಮನಸ್ಸಿಗಾಗಲಿ, ಬುದ್ಧಿಗಾಗಲಿ, ಇಂದ್ರಿಯಗಳಿಗಾಗಲಿ ಆಘಾತವನ್ನು ಉಂಟು ಮಾಡಬೇಡ, ನಿನಗೂ ಆಘಾತವನ್ನು ಉಂಟು ಮಾಡ್ಕೋಬೇಡ. ಹೀಗೆ ಆಘಾತವನ್ನು ಉಂಟು ಮಾಡಿಕೊಂಡ್ರೆ ಇದಕ್ಕೆ ಪಾಪ ಅಂತ ಕರಿಬೇಕು ಅಂಥೇಳಿ ದಾರಿದ್ರ್ಯ ರೋಗ ದುಃಖಾನಿ ಬಂಧನ ವ್ಯಸನಾನಿ ಚ ಆತ್ಮಾಪರಾಧ ವೃಕ್ಷಸ್ಯ ಫಲಾನ್ಯೇತಾನಿ ದೇಹಿನಾಂ. ಆತ್ಮಾಪರಾಧ ಅಂತ ಒಂದಿದೆ, ಅದು ಬೆಳೀತಾ ಹೋದಾಗ ಒಂದು ವೃಕ್ಷದಂತೆ ಬೆಳೆಯುತ್ತಪ್ಪ. ಹಾಗೆ ಬೆಳೆದಾಗ ಏನೇನಾಗುತ್ತೆ ಅಂತ ಕೇಳಿದ್ರೆ ದಾರಿದ್ರ್ಯ ಬರುತ್ತೆ. ಅಂದರೆ ಸಂಪತ್ತೆಲ್ಲ ಕಳಚೋಯ್ತು, ಬಹಳ ಕಷ್ಟ, ಬದುಕಿಗೆ ಬೇಕಾಗುವ ದ್ರವ್ಯವೇ ಇಲ್ಲ, ಹಣವೇ ಇಲ್ಲ. ರೋಗ, ನಾನಾ ಥರದ ದೈಹಿಕ ಮಾನಸಿಕವಾದ ಸಮಸ್ಯೆಗಳು. ದುಃಖ, ಅನೇಕ ರೀತಿಯಾದಂಥ ಹಿಂಸೆಗಳು ಎಲ್ಲೆಲ್ಲಿಂದಲೋ ಏರ್ಪಡ್ತಾ ಇದೆ, ನೆಮ್ಮದಿ ಇಲ್ಲ. ಬಂಧನ, ಯಾರೋ ಕೈಕಾಲು ಕಟ್ಟಾಕಿದ್ರು, ಸೆರೆಮನೆಗೆ ಹೋಗಬೇಕಾಗಿ ಬಂತು. ಬಗೆ ಬಗೆಯಾದ ದುಃಖಗಳು. ಇವೆಲ್ಲ ಯಾತಕ್ಕೆ ಬರುತ್ತೆ ಅಂತ ಕೇಳಿದ್ರೆ ನೀನು ಆತ್ಮಾಪರಾಧ ಮಾಡಿದ್ದೀಯಪ್ಪ. ಆ ಆತ್ಮಾಪರಾಧವೆಂಬ ಒಂದು ಬೀಜವು ಬೆಳೆದು ಮಹಾವೃಕ್ಷವಾಗಿ ಇಷ್ಟೆಲ್ಲವನ್ನೂ ಕೊಡ್ತಾ ಇದೆ. ಆದ್ದರಿಂದ ಈ ಆತ್ಮಾಪರಾಧವನ್ನು ಕಳ್ಕೋ, ಮತ್ತೊಮ್ಮೆ ಆತ್ಮಾಪರಾಧವನ್ನು ಮಾಡಬೇಡ ಎಂಬುದಾಗಿ ಘೋಷಿಸಿದರು. ಹೀಗಿರೋದ್ರಿಂದ ಯಾರೋ ಒಬ್ಬ ಸಾಧನೆ ಮಾಡೋಕ್ಕೆ ಅಂತ ಹೊರಟಿದ್ದಾನೆ ಅಂತಂದರೆ ಹಿಂದೆ ಮಾಡಿದ ಆತ್ಮಾಪರಾಧವು ತನ್ನ ದೇಹಕ್ಕೋ ಪರರ ದೇಹಕ್ಕೋ ಘಾತ ಮಾಡಿದ್ದಾನೆ. ತನ್ನ ಇಂದ್ರಿಯಗಳಿಗೋ ಪರರ ಇಂದ್ರಿಯಗಳೋ, ತನ್ನ ಮನಸ್ಸಿಗೋ ಪರರ ಮನಸ್ಸಿಗೋ, ತನ್ನ ಬುದ್ಧಿಗೋ ಪರರ ಬುದ್ಧಿಗೋ, ಅದೇ ರೀತಿಯಲ್ಲಿ ತನ್ನ ಸಂಪತ್ತಿಗೋ ಪರರ ಸಂಪತ್ತಿಗೋ ಅಪಚಾರ ಮಾಡಿದ್ದಾನೆ ಅಂತಾದರೆ ಅದೆಲ್ಲ ಪಾಪವಾಗಿ ಕೂತ್ಕೊಂಡಿದೆ ತಲೆ ಒಳಗಡೆಗೆ. ಆ ಪಾಪಗಳು ಈಗ ಕೆಲಸ ಮಾಡ್ತಾ ಇದೆ ಅನ್ನೋ ಪರಿಸ್ಥಿತಿ ಇದ್ದಾಗ ಯೋಗ ಸಾಧನೆಯನ್ನು ಮಾಡಿ ಒಂದೇ ಸರಿಗೆ ತುದಿ ತಲುಪೋಕ್ಕಾಗಲ್ಲ. ಪ್ರತಿಯೊಂದು ಪಾಪವೂ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ಅದನ್ನು ಕಳ್ಚ್ಕೋಬೇಕಾಗತ್ತೆ. ಅದನ್ನು ಕಳ್ಚ್ಕೊಳ್ಳೋದಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಉಪಾಯ ಅಂದರೆ ಏನಪ್ಪ ಅಂದರೆ ಈ ಅಭ್ಯಾಸಗಳೇನೆ. ಈ ಒಂದೊಂದು ಯೋಗದ ಅಭ್ಯಾಸಗಳೇನೇನಿದೆ ಅದು ಪಾಪಗಳನ್ನು ಕ್ರಮಕ್ರಮವಾಗಿ ಕೃಶಗೊಳಿಸ್ತಾ ಹೋಗುತ್ತವೆ. ಆಗ ಹಗುರವಾಗುತ್ತೆ ಮನಸ್ಸು, ಬುದ್ಧಿ, ಇವೆಲ್ಲ ಏನೋ ಒಂದು ನೆಮ್ಮದಿಯನ್ನು ಪಡೆಯೋಕ್ಕೆ ಶುರುವಾಗುತ್ತೆ. ಒಳಗಡೆಯಿಂದಲೇ ಯಾವುದೋ ಒಂದು ನೆಮ್ಮದಿ ಹರಿದು ಬರೋಕ್ಕೆ ಶುರುವಾಗುತ್ತೆ. ಅಂಥ ಆ ನೆಮ್ಮದಿ ಬಂದಾಗ ಪರಿಣಾಮವಾಗಿ ಅವನು ಮುಂದೆ ಮುಂದೆ ಸಾಗ್ತಾನೆ ಯೋಗ ಮಾರ್ಗದಲ್ಲಿ. ಯೋಗದ ತುಟ್ಟ ತುದಿಯ ಅನುಭವದ ಕಡೆಗೆ ಸಾಗ್ತಾ ಹೋಗ್ತಾನೆ. ಹಾಗೆ ಹೋಗ್ತಾ ಇರುವಾಗ ಎಷ್ಟು ಕಾಲದಲ್ಲಿ ಫಲ ಪಡಿತಾನೆ ಅಂತ ಕೇಳಿದ್ರೆ ಅನೇಕ ಜನ್ಮ ಸಂಸಿದ್ಧ. ಈ ಜನ್ಮದಲ್ಲಿ ಪ್ರಯತ್ನ ಪಟ್ಟೆ ಅಂತ ಮಾತ್ರಕ್ಕೆ ಇಷ್ಟರಲ್ಲೇ ಫಲ ಬರೋಲ್ಲ. ಅಥವಾ ಈ ಜನ್ಮದಲ್ಲೇ ಒಬ್ಬ ಫಲ ಪಡೆದ ಅಂದರೆ ಈ ಜನ್ಮದಲ್ಲಿ ಮಾಡಿದ ಪ್ರಯತ್ನ ಮಾತ್ರ ಅಂತ ಅನ್ಕೋಬೇಕಾಗಿಲ್ಲ. ಹಿಂದೆ ಎಷ್ಟು ಜನ್ಮಗಳಲ್ಲಿ ಪ್ರಯತ್ನ ಪಟ್ಟಿದಾನೋ ಅದರ ಫಲ ಈ ಜನ್ಮದಲ್ಲಿ ಪೂರ್ಣವಾಗಿ ಬಂದುಬಿಡ್ತು. ಅದೇ ರೀತಿಯಲ್ಲಿ ಈ ಜನ್ಮದಲ್ಲಿ ವಿಶೇಷ ಪ್ರಯತ್ನ ಪಟ್ಟ ಏನೂ ಫಲ ಆಗಲಿಲ್ಲ ಅಂದರೆ ಮಾಡಿದ ಪ್ರಯತ್ನ ಏನು ನಷ್ಟ ಆಗಲ್ಲ. ಅದೊಂದು ಸಂಸ್ಕಾರ ರೂಪವಾಗಿ ಮುಂದಕ್ಕೆ ನಿನ್ನ ಕರ್ಕೊಂಡು ಹೋಗುತ್ತೆ. ಮುಂದೆ ಒಂದು ಒಳ್ಳೆಯ ಕಡೆಯಲ್ಲಿ ಜನ್ಮ ಎತ್ತಿಸುತ್ತೆ. ಅಲ್ಲಿ ಪುನಃ ಇದೇ ರೀತಿಯಾದ ಪುರುಷ ಪ್ರಯತ್ನವನ್ನು ಮಾಡೋಕ್ಕೆ ಪ್ರೇರೇಪಣೆ ಮಾಡಿಕೊಡುತ್ತೆ ಆ ಕರ್ಮ. ಆಗ ನೀನು ಪುರುಷ ಪ್ರಯತ್ನವನ್ನು ಮುಂದುವರಿಸ್ತೀಯ. ಪರಿಣಾಮವಾಗಿ ಇನ್ನೊಂದು ಜನ್ಮ ಹೀಗೆ ಕಳೀತಾ ಹೋದಾಗ ಆ ಎಲ್ಲ ಸಂಸ್ಕಾರಗಳು ಒಟ್ಟು ಸೇರಿ ನಿನ್ನ ದೇಹ, ಇಂದ್ರಿಯ, ಮನೋಬುದ್ಧಿಗಳನ್ನಷ್ಟನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಪಾಪರಹಿತವಾಗಿ ಮಾಡಬೇಕೋ ಅಷ್ಟು ಪಾಪರಹಿತವಾಗಿ ಆದಾಗ
ಒಳಗಡೆ ಬೆಳಗುವ ಬೆಳಕಿನ ದರ್ಶನ ಆಗುತ್ತೆ. ನೆಮ್ಮದಿ ಜೀವನದಲ್ಲಿ ತುಂಬಿಕೊಳ್ಳುತ್ತೆ. ನೆಮ್ಮದಿಯ ಒಂದು ಕಡಲಲ್ಲಿ ಹೋಗಿ ಮಿಂದು ಆನಂದ ಪಡುವಂಥ ಒಂದು ಪರಿಸ್ಥಿತಿಯನ್ನು ಒದಗಿಸಿಕೊಡುತ್ತೆ. ಇಷ್ಟು ಸಮಾಧಾನದಿಂದ ಈ ಅಭ್ಯಾಸವನ್ನು ಸಾಧನೆ ಮಾಡ್ಕೊಂಡು ಹೋಗಬೇಕು. ಕೇವಲ ಒಂದು ಭಕ್ತಿ ಗಾಢವಾಗಿ ಬೆಳೀಬೇಕಾದ್ರೆ ಯಾವಾಗ ಸಾಧ್ಯವಾಗುತ್ತೆ ಅಂತ ಕೇಳಿದಾಗ ಹೇಳ್ತಾರೆ, ಅನೇಕ ಜನ್ಮ ಸಂಸಿದ್ಧ ತಪೋಜ್ಞಾನ ಸಮಾಧಿಭಿ ನರಾಣಾಂ ಕ್ಷೀಣ ಪಾಪಾನಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ. ಶ್ರೀಕೃಷ್ಣ ಪ್ರಭುವಿನಲ್ಲಿ ಭಕ್ತಿ ಯಾರಿಗೆ ಬೆಳೆಯುತ್ತೆ, ಯಾವಾಗ ಬೆಳೆಯುತ್ತೆ ಅಂತ ಕೇಳಿದರೆ, ಅನೇಕ ಜನ್ಮಗಳಲ್ಲಿ ತಪಸ್ಸು ಜ್ಞಾನ ಇವುಗಳನ್ನು ನಿರಂತರವಾಗಿ ಬೆಳೆಸ್ಕೋತ ಹೋದಾಗ ಕ್ಷೀಣ ಪಾಪಾನಾಂ ಪಾಪಗಳೆಲ್ಲವೂ ಕಳಚ್ತಾ ಬಂದರೆ ಶ್ರೀಕೃಷ್ಣ ಪ್ರಭುವಿನಲ್ಲಿ ಅಪಾರವಾದ ಭಕ್ತಿ ಬೆಳೆಯುತ್ತೆ. ಇಲ್ಲವ್ರು ಬೆಳೆಯಲ್ಲ ಅಂತ. 100 ಗಂಟೆ ಪ್ರವಚನ ಕೇಳಿದೆ ಶ್ರೀಕೃಷ್ಣ ಪ್ರಭುವಿನ ಬಗ್ಗೆ, ಭಾಗವತವನ್ನೇ ಓದಿದೆ, ಹಾಗಾದರೂ ಕೃಷ್ಣ ಭಕ್ತಿ ಮಾತ್ರ ಬೆಳೀಲಿಲ್ಲ ಅನ್ನೋ ವಿಷಯ ಇರುತ್ತೆ. ಯಾಕೆ ಬೆಳೆಯಲ್ಲ ಅಂತ ಕೇಳಿದರೆ, ಮೈನಲ್ಲಿ ತುಂಬಿಕೊಂಡಿರುವಂಥ ಕುತ್ಸಿತ ಸಂಸ್ಕಾರಗಳು, ಕುಸಂಸ್ಕಾರಗಳು, ಅದೇ ರೀತಿಯಲ್ಲಿ ಪಾಪಗಳು ಭಕ್ತಿ ಬೆಳೆದೇ ಇರುವಂತೆ ತಡೀತಾ ಇದೆ. ಹೀಗಿರೋದ್ರಿಂದ ಎಷ್ಟೆಷ್ಟೋ ದೀರ್ಘಕಾಲದ ಪ್ರಯತ್ನದ ಫಲವಾಗಿ ಆಮೇಲೆ ಶ್ರೀಕೃಷ್ಣನಲ್ಲಿ ಒಂದು ಭಕ್ತಿ ಬೆಳೆಯುತ್ತೆ ಎಂಬುದಾಗಿ ಒಂದು ಕಡೆಯಲ್ಲಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಮಾಡುವ ಪ್ರಯತ್ನದಿಂದ ಅಭ್ಯಾಸದಿಂದ ಸಿದ್ಧನಾಗಿ ತಥೋ ಯಾತಿ ಪರಾಂ ಗತಿಂ, ಆ ಪರಮಶ್ರೇಷ್ಠವಾದಂಥ ಒಂದು ಗತಿಯನ್ನು ಪಡಿತಾನೆ. ಯಾವುದು ಪರಮಶ್ರೇಷ್ಠವಾದ ಗತಿ ಅಂತ ಕೇಳಿದ್ರೆ, ಕಠೋಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾ. ಯಾವುದಕ್ಕಿಂತ ಯಾವುದು ಮುಖ್ಯ ಅನ್ನೋದನ್ನು ಹೇಳ್ತಾ ಇರುವ ಸಂದರ್ಭ ಅಂತ ಅಂದ್ಕೊಳ್ಳೋಣ. ಯಾವುದಕ್ಕಿಂತ ಯಾವುದು ಪರಮಾತ್ಮನಿಗೆ ಹತ್ತಿರದಲ್ಲಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತ ತಗೊಳ್ಳೋಣ. ನಮ್ಮಲ್ಲಿ ಇಂದ್ರಿಯಗಳಿದೆ, ನಮಗೆ ತುಂಬ ಹತ್ತಿರವಾದ್ದು. ಆ ಇಂದ್ರಿಯಗಳಿಗಿಂತ ಪರಾಹ ಹಿ ಅರ್ಥಾಹ, ಈ ಪದಾರ್ಥಗಳೆಲ್ಲ ಇದೆಯಲ್ಲ ಅದು ಭಗವಂತನಿಗೆ ಹತ್ತಿರವಾದದ್ದು ಅಂತ ತಗೊಳ್ಳೋಣ. ಅರ್ಥೇಭ್ಯಶ್ಚ ಪರಂ ಮನಃ, ಈ ಪದಾರ್ಥಗಳಿಗಿಂತಲೂ ಮನಸ್ಸಿದೆಯಲ್ಲ ಅದು ಇನ್ನೂ ಶ್ರೇಷ್ಠವಾದದ್ದು, ಭಗವಂತನಿಗೆ ಹತ್ತಿರದಲ್ಲಿರುವಂಥದ್ದು. ಮನಸ್ಸಸ್ತು ಪರಾಬುದ್ಧಿ, ಮನಸ್ಸಿಗಿಂತಲೂ ಬುದ್ಧಿ ಎಂಬುದು ಅತ್ಯಂತ ಭಗವಂತನ ಸಮೀಪದಲ್ಲಿ ಇರುವಂಥ ವಸ್ತು. ಅದು ಬುದ್ಧೇಹೇ ಮಹಾನ್ ಪರಃ, ಆ ಬುದ್ಧಿಗಿಂತಲೂ ಮಹತ್ತಂತ ಇನ್ನೊಂದು ತತ್ವ ಇದೆ, ಅದು ಭಗವಂತನಿಗೆ ಹತ್ತಿರದಲ್ಲಿರುವಂಥದ್ದು, ತುಂಬ ಹಿರಿದಾದದ್ದು. ಮಹತಃ ಪರಂ ಅವ್ಯಕ್ತಂ, ಆ ಮಹತ್ತತ್ವಕ್ಕಿಂತಲೂ ಇನ್ನೊಂದು ಅವ್ಯಕ್ತ ಅಂತ ಇನ್ನೊಂದು ತತ್ವ ಇದೆ, ಪ್ರಧಾನ ಅಂತ ಒಂದು ತತ್ವ ಇದೆ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಮತ್ತು ಅವ್ಯಕ್ತಾತ್ ಪುರುಷಃ ಪರಃ, ಆ ಅವ್ಯಕ್ತ ತತ್ವಕ್ಕಿಂತಲೂ ಪರಃ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಪುರುಷ ಎಂಬ ತತ್ವ. ಪುರುಷಾತ್ ನ ಪರಂ ಕಿಂಚಿತ್, ಆ ಪುರುಷನಿಗಿಂತ ಇನ್ನೊಂದು ದೊಡ್ಡದು ಯಾವುದಾದ್ರು ಇದೆಯಾ ಅಂತ ಕೇಳಿದ್ರೆ ಯಾವುದೂ ಇಲ್ಲಪ್ಪ. ಹೀಗೆ ಕ್ರಮಕ್ರಮವಾಗಿ ಹೇಳ್ತಾ ಹೋದಾಗ ಯಾವುದಕ್ಕಿಂತ ಯಾವುದು ದೊಡ್ಡದು, ಯಾವುದಕ್ಕಿಂತ ಯಾವುದು ಹೆಚ್ಚು ನೆಮ್ಮದಿಯನ್ನು ಕೊಡುತ್ತೆ, ಯಾವುದಕ್ಕಿಂತ ಯಾವುದನ್ನು ಭಾವಿಸ್ತಾ ಹೋಗಬೇಕು ಅನ್ನುವಾಗ ಒಂದು ಉದ್ದವಾದ ಪಟ್ಟಿಯನ್ನು ಕೊಟ್ಟು ಕೊನೆಯಲ್ಲಿ ಹೇಳ್ತಾ ಇರುವಂಥ ಮಾತೇನಪ್ಪ ಅಂದರೆ, ಪುರುಷಾತ್ ನ ಪರಂ ಕಿಂಚಿತ್, ಆ ಪುರುಷ ಅಂತ ಒಂದು ತತ್ವ ಇದೆ, ಪರಮಾತ್ಮ ಅಂತ ಒಂದು ತತ್ವ ಇದೆ, ಅದಕ್ಕಿಂತ ದೊಡ್ಡದಾದದ್ದು ಇನ್ನೇನೂ ಇಲ್ಲಪ್ಪ. ಸಾ ಕಾಷ್ಠ ಸಾ ಪರಾಗತಿ, ಅದೇ ಕಾಷ್ಠ, ಅದೇ ತುಟ್ಟ ತುದಿಯ ವಸ್ತು. ಸಾ ಪರಾಗತಿ, ಅದನ್ನ ಹೋಗಿ ಮುಟ್ಬಿಟ್ರೆ ಅದು ಪರಮಗತಿ, ಶ್ರೇಷ್ಠವಾದಂಥ ಒಂದು ನೆಲೆ ಎಂಬುದಾಗಿ ಆ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ. ಅದೇ ರೀತಿಯಲ್ಲಿ ತಥೋ ಯಾತಿ ಪರಾಂ ಗತಿಂ ಅಂದರೆ ಹೀಗೆ ಅನೇಕ ಜನ್ಮಗಳ ಸಾಧನೆಯ ಫಲವಾಗಿ ಪರಮಗತಿಯನ್ನು ಪಡಿತಾನೆ ಅಂತ. ಪರಮಗತಿ ಅಂದರೆ ಏನದು ಅಂತ ಕೇಳಿದ್ರೆ, ಒಂದು ದೃಷ್ಟಿಯಿಂದ ಸಮಾಧಿಯ ಅನುಭವ, ಅದರ ಮುಂದಿನ ಹೆಜ್ಜೆ ಆದಂಥ ಮೋಕ್ಷ, ಇದನ್ನೇ ಪರಮಗತಿ ಅಂತ ಕರೀತಾರೆ, ಶ್ರೇಷ್ಠವಾದ ಗತಿ ಅಂತ. ಇದಕ್ಕೆ ಶ್ರೇಷ್ಠವಾದ ಗತಿ ಅಂತ ಯಾಕೆ ಕರೆದ್ರು ಅಂತ ಕೇಳಿದ್ರೆ, ಮೊಟ್ಟ ಮೊದಲು ಪ್ರತಿಯೊಂದು ಜೀವವು ಆ ಭಗವಂತನ ಸನ್ನಿಧಿಯಲ್ಲೇ ಇತ್ತು. ಭಗವಂತನ ಮಡಿಲಲ್ಲಿ ಆಟಾಡ್ತಾ ಇದ್ದ ಜೀವ ಈ ಪ್ರಪಂಚವನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಒಂದೊಂದು ದೇಹವನ್ನು ಧರಿಸಿ ಹೊರಟು, ಆದರೆ ಆ ಭಗವಂತನ ಮರೆತು ಬಿಡ್ತು. ಅಲ್ಲಿ ಇರಬೇಕಾದದ್ದು ಅದನ್ನು ಮರೆತು ಬಿಟ್ಟಿದೆ ಈಗ. ಹಾಗಾದಾಗ ಮತ್ತೆ ಅಲ್ಲಿ ಹೋಗಿ ತಲುಪಿದರೆ ಅದನ್ನೇ ಪರಮಗತಿ ಎಂಬುದಾಗಿ ಕರಿಬೇಕಾಗತ್ತೆ.
ಮನೆಯಿಂದ ಹೊರಟವನು ಬೇರೆ ಬೇರೆ ರೀತಿಯಾದ ಸಂತೆ ವ್ಯವಹಾರಗಳನ್ನೆಲ್ಲ ಮಾಡ್ಕೋತಾ ಅಲ್ಲೇ ಸುತ್ತ ಉಳ್ಕೊಳ್ಳೋಕ್ಕೆ ಬದಲಿಗೆ ಸುತ್ತ ಕ್ರಮವಾಗಿ ನೆನಪಿಟ್ಕೊಂಡು ತನ್ನ ಮನೆಗೆ ವಾಪಸ್ ಬಂದು ತಲುಪಿದರೆ ಒಂದು ಕಾರ್ಯ ಮುಕ್ತಾಯವಾಯಿತು ಅಂತ ಹೇಳೋ ಹಾಗೇ ಇಲ್ಲೂ ಕೂಡ ಜೀವ ಭಗವಂತನಿಂದ ಹೊರಟದ್ದು ಮತ್ತೆ ಭಗವಂತನಲ್ಲಿ ಹೋಗಿ ಸೇರಿದಾಗ ಅದು ಒಂದು ವೃತ್ತಪೂರ್ತಿ ಆಯಿತು, ಪರಮಗತಿ ಎಂಬುದು ಸಿಕ್ತು ಎಂಬುದಾಗಿ ಕರೆಯಲ್ಪಡುತ್ತೆ. ಅಂತಹ ಪರಮಗತಿಯನ್ನು ಒಬ್ಬ ಜೀವ ಪಡಿತಾನೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಇಲ್ಲಿ ಒಂದು ಮೋಕ್ಷವನ್ನು ಬಯಸಿದರೆ ಆ ಮೋಕ್ಷ ಸಿಕ್ಕಬೇಕಾದ್ರೆ ಎಷ್ಟು ಅವನಿಗೆ ಜೊತೆಗೆ ಸೇರ್ಕೋಬೇಕಾಗಿರುವ ಅಂಶಗಳು, ಅವನು ಏನೇನನ್ನು ಅರ್ಥ ಮಾಡ್ಕೋಬೇಕಾದ ಭಾಗ ಇದೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಭಾಳ ಸ್ಪಷ್ಟವಾಗಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ಭಾವಿಸ್ಬೋದಾಗಿದೆ. ಇಷ್ಟನ್ನು ಇವತ್ತಿನ ಪಾಠವಾಗಿ ಭಾವಿಸ್ತಾ ನಮ್ಮೆಲ್ಲರ ಮನೋಬುದ್ಧಿಗಳು ನಮ್ಮ ಜೀವನ ಸಾರ್ಥಕ ಆಗೋದ್ರ ಕಡೆಗೆ ಪ್ರವೃತ್ತವಾಗಬೇಕು. ಕೃಷ್ಣನ ಸಂದೇಶ ಕೇಳಿ ಬಿಡೋದಕ್ಕೋಸ್ಕರ ಅಲ್ಲ, ಈ ಕಡೆ ಕಿವಿಲಿ ಕೇಳಿದೆ ಆ ಕಡೆ ಕಿವಿಲಿ ಬಿಟ್ಟೆ ಅಂತ ಆಗಬೇಕಾಗಿಲ್ಲ. ಅದು ಹೃದಯದ ಒಳಗಡೆ ಇಳಿದು ಅಷ್ಟಕ್ಕೆ ನಿಂತ್ಕೊಳ್ಳೋ ಹಾಗಿಲ್ಲ, ನಿಂತ್ಕೊಂಡ್ರೆ ಆಗೋಲ್ಲ. ಮುಂದಕ್ಕೆ ಕಾರ್ಯರೂಪಕ್ಕೆ ಇಳಿಬೇಕು, ಕೃತಿ ಇಳಿಬೇಕು. ಹಾಗೆ ಆಗೋದಾದರೆ ಗೀತಾನುಸಂಧಾನ ಸಾರ್ಥಕವಾಗುತ್ತೆ ಎಂಬುದನ್ನು ಸ್ಮರಣೆ ಮಾಡ್ಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು, ನಿನ್ನಿಚ್ಛೆಯನು ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯೆಂದು ತಿಳಿವರಿ ಜನರು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ಕೆಸರಿನಲ್ಲಿ ಸಲಗವನು ಹಿಡಿಯುವನು ನೀನು, ಹೆಳವನನು ಗಿರಿಯ ತುದಿಗೊಯ್ಯುವನು ನೀನು. ಹಲವರಿಗೆ ಬ್ರಹ್ಮ ಪದವಿತ್ತು, ಹಲವರನು ಭವಜಲಧಿ ಸುಳಿಯೊಳಗೆ ಎಸೆಯುವನು ನೀನು.